ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಹಳಿಯಾಳದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಇವತ್ತು ನಾನು ಹೋಗ್ತಾ ಇರೋದು ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಕಡಬಗಟ್ಟಿ ಗ್ರಾಮಕ್ಕೆ. ವಿಶೇಷ ಏನು ಅಂತಂದರೆ 12 ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಗ್ರಾಮ ದೇವಿ ಜಾತ್ರೆ ಇಲ್ಲಿ ನಡೀತಾ ಇದೆ. ದ್ಯಾಮವ್ವನ ಜಾತ್ರೆ ಮಾಡಲಿಕ್ಕೆ ನಾವು ಮಂಜುಳಾ ಆಂಟಿ ಮನೆಗೆ ಬಂದು ಉಳ್ಕೊಂಡಿದ್ದೀವಿ. ಬನ್ನಿ ಹೊನ್ನಾಟದ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ. ಹಳಿಯಾಳದಿಂದ ಕಡಬಗಟ್ಟಿಗೆ ಒಂದು 14 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನಲ್ಲಿ ಕಡಬಗಟ್ಟಿ ಅಂತ ಒಂದು ಗ್ರಾಮ ಇದೆ. ಸೊ ಅಲ್ಲಿ ನಾವು ಬಂದಿದ್ದೀವಿ. 12 ವರ್ಷಕ್ಕೊಂದ್ಸಲ ನಡೆಯುವಂತಹ ಜಾತ್ರೆ ಇದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ದ್ಯಾಮವ್ವನ ಜಾತ್ರೆ ಅಥವಾ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಮೇನ್ ಒಂದು 3 ಡೇಸ್ ಹೊನ್ನಾಟ ನಡೆಯುತ್ತೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿರೋದು ಚಲವಾದಿ ಓಣಿಯಲ್ಲಿ. ಇಲ್ಲೀಗ ಅಮ್ಮನವರ ಆಗಮನ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಥರ ಹೊನ್ನಾಟ ನಡೆಯುತ್ತೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಭಂಡಾರ ತುಂಬಿರುತ್ತೆ. ಲಕ್ಷ್ಮೀ ದೇವಿ ಜಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವಾಗ ಎಂಡ್ ಆಗುತ್ತೆ ಅಂತೇಳಿ ಒಂದು ಬ್ರೀಫ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. 3ನೇ ತಾರೀಕಿಂದ 18ನೇ ತಾರೀಕು ತನಕ ಜಾತ್ರೆ ನಡೆಯುತ್ತೆ. 3ನೇ ತಾರೀಕು ಅಂಕಿ ಆಗತ್ತಿತ್ತು, ಹಾಗೆಯೇ 8ನೇ ತಾರೀಕು ಉಡಿ ತುಂಬೋದಿತ್ತು. ಈ ಉಡಿ ತುಂಬೋ ದಿನ ನಾವು ಕೇರಿ ಹೆಣ್ಮಕ್ಳು ಅಥವಾ ಊರಿನ ಹೆಣ್ಮಕ್ಳು ಅಷ್ಟೇ ತುಂಬಬೇಕಾಗತ್ತೆ. ಹೊರಗ್ನವರು ಉಡಿ ತುಂಬೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಗದ್ಗೆಲೆ ಕುಂತಿರತ್ತಲ್ಲ ತಾಯಿ, ಆವಾಗ ಹೋಗಿ ನಾವು ಉಡಿನ ತುಂಬ್ಕೊಂಬರ್ಬೋದು. ಇನ್ನು 9, 10, 11ನೇ ತಾರೀಕು ದೇವಿ ಹೊನ್ನಾಟ ಇರುತ್ತೆ. ಹೊನ್ನಾಟ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ರತಿಯೊಂದು ಓಣಿಯೂ ಕೂಡ ಅಮ್ಮನವರ ಮೂರ್ತಿ ಓಡಾಡತ್ತೆ. ತನಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಅಮ್ಮನವ್ರ ಮೂರ್ತಿ ಕೂತ್ಕೊಳ್ಳುತ್ತೆ. ಇದನ್ನು ಹೊನ್ನಾಟ ಅಂತ ಹೇಳಿ ಕರೀತಾರೆ. 12ನೇ ತಾರೀಕಿಲ್ಲಿ ರಥ ಇದೆ. ಅಂದರೆ ನಾಳೆ ಶನಿವಾರ ಮಧ್ಯಾಹ್ನ 1:30ಗೆ ಇಲ್ಲಿ ತೇರನ್ನು ಎಳಿತಾರೆ. ಹಾಗೆ ಪ್ರತಿದಿನ ಕೂಡ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ನಡೀತಾ ಇರುತ್ತೆ. ಕಡಬಗಟ್ಟಿ ಶಾಲೆ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಕುಸ್ತಿ ಪಂದ್ಯಾವಳಿ ಇದೆ, ಜನಪದ ಹಾಗೆ ಜೋಗತಿ ನೃತ್ಯ ಕೂಡ ನಡೆಯುತ್ತೆ. ಇನ್ನು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಇದೇ ಥರ ಪ್ರತಿದಿನ ಸಂಜೆ ನಿಮಗೆ ಒಂದೊಂದು ಪ್ರೋಗ್ರಾಮ್ಸ್ಗಳನ್ನ ನೀವು ನೋಡ್ಕೊತ ಹೋಗ್ಬೋದು. 16ನೇ ತಾರೀಕು ಅಮ್ಮನವರು ಸೀಮೆಗೆ ಹೋಗ್ತಾರೆ. ಹಾಗೆಯೇ 17ನೇ ತಾರೀಕು ಸಾಮೂಹಿಕ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಇದೆ. ಇನ್ನು 18ಕ್ಕೆ ಮಹಾಪ್ರಸಾದ ಕೂಡ ಇದೆ. ಸೊ ತಪ್ಪದೇನೆ ಎಲ್ಲ ಪ್ರೋಗ್ರಾಮ್ಗಳನ್ನು ಕೂಡ ಅಟೆಂಡ್ ಮಾಡಿ. ಇನ್ನು ಅಮ್ಮನವರ ಕತೆ ಬಗ್ಗೆ ಹೇಳಬೇಕಂತಂದರೆ, ದೇವರೊಬ್ಬ ನಾಮ ಹಲವು ಅನ್ನೋ ಗಾದೆ ನೀವು ಕೇಳೇ ಇರ್ತೀರ. ಅದೇ ಥರನೇ ಅಮ್ಮನ ಉತ್ಸವ, ಜಾತ್ರೆ, ಹೊನ್ನಾಟ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ವಿಜೃಂಭಣೆಯಿಂದ ನಡೀತಾನೆ ಇರುತ್ತೆ. ಅದೇ ಥರ ಅಮ್ಮನವರ ಜೀವನದ ಕತೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಅಮ್ಮನ ಒಂದೊಂದು ಊರಲ್ಲೂ ಕೂಡ ಒಂದೊಂದು ಹೆಸರಿಂದ ಕರೀತಾರೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ದ್ಯಾಮವ್ವ ಅಥವಾ ಲಕ್ಷ್ಮೀದೇವಿ ಜಾತ್ರೆ ಅಂತೇಳಿ ಕರೆದ್ರೆ, ಇನ್ನು ನಮ್ಮ ತವರೂರಾಗಿರುವಂತಹ ಶಿವಮೊಗ್ಗ, ಸಾಗರ, ಇನ್ನು ಶಿರ್ಸಿ ಈ ಕಡೆ ಎಲ್ಲ ಮಾರಿಕಂಬ ಅಂತ ಕರೀತಾರೆ, ಇಲ್ಲ ಮಾರಿಯಮ್ಮ ಅಂತ ಹೇಳಿ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ದ್ಯಾಮವ್ವನ ಮುಖ ಈ ಥರ ಹಳದಿಯಾಗಿದ್ದರೆ, ಇನ್ನು ನಮ್ಮ ಸಾಗರದ ಕಡೆ ನಮ್ಮ ತವರೂರ ಕಡೆ ಮಾರಿಯಮ್ಮನ ಮುಖ ಕೆಂಪಾಗಿರುತ್ತೆ. ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಎಲ್ಲ ಅಮ್ಮನವರು ಕೂಡ ಒಂದೇ. ಇನ್ನು ಹರಿಹರ, ಹಾವೇರಿ, ಬ್ಯಾಡಗಿ ಈ ಕಡೆ ಎಲ್ಲ ಊರಮ್ಮ ಅಂತ ಹೇಳಿ ಕರೀತಾರೆ. ಪದ್ಧತಿ ಬೇರೆ ಬೇರೆ ಇದ್ರೂ ಕೂಡ ಕಾಯೋ ದೈವ ಒಂದೇ ಅಲ್ವಾ. ಇನ್ನು ದ್ಯಾಮವ್ವ ತಾಯಿಗೆ ಈ ಥರ ತಾಳಿಯನ್ನು ಕೂಡ ಒಪ್ಪಿಸ್ತಾರೆ. ಕಷ್ಟದಲ್ಲಿದ್ದಾಗ ಅಮ್ಮ ಅಂತ ಹೇಳಿ ಕರೆದ್ರೆ ಅಥವಾ ನಾವು ಮನಸ್ಸಲ್ಲಿ ನೆನೆಸ್ಕೊಂಡ್ರೂ ಸಾಕು, ನಮ್ಮ ಕಷ್ಟಗಳನ್ನೆಲ್ಲ ಕಳೆಯೋಕ್ಕೆ ನಮ್ಮ ಜೊತೆಗೆ ಸದಾಕಾಲ ಅಮ್ಮನವ್ರು ಇದ್ದೇ ಇರ್ತಾರೆ. ಇನ್ನು ನಾವು ಮಾರಿಯಮ್ಮ ಅಂತೀವಿ, ನೀವು ದ್ಯಾಮವ್ವ ಅಂತೀರಿ. ಇನ್ನು ಹರಿಹರ ಕಡೆ ಎಲ್ಲ ಊರಮ್ಮ ಅಂತಾರೆ. ಎಲ್ಲ ಅಮ್ಮನೂ ಸೇರಿ ಒಂದೇ ಅಮ್ಮ ಅಲ್ವಾ. ಯಾಕಂದರೆ ಜಗತ್ತನ್ನು ಕಾಯುವಂತಹ ಜನನಿ ಇವರು. ಕಡಬಗಟ್ಟಿಯ ಚಲವಾದಿ ಓಣಿ ಬಂದುಬಿಟ್ಟು ಅಮ್ಮನವರ ತವ್ರ ಮನೆ ಇದ್ದಂಗೆ. ಯಾಕಂತ ಅಂದರೆ ಅಮ್ಮ ಮೊದಲನೇ ದಿನವೇ ಈ ಓಣಿಲಿ ಬಂದು ತನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಎಲ್ಲರ ಕಡೆಯೂ ಕೂಡ ಉಡಿ ತುಂಬಿಸ್ಕೊಂಡು ತನ್ನ ಭಕ್ತರನ್ನೆಲ್ಲ ನೋಡಿಕೊಂಡು ಸಾವಕಾಶವಾಗಿ ಹೋಗ್ತಾಳಂತೆ. ಹಾಗೆಯೇ ಪ್ರತಿಯೊಂದು ಓಣಿಗೂ ಕೂಡ ಅಮ್ಮನವರು ಹೋಗಿ ಬರ್ತಾರೆ. ಫಸ್ಟು ಈ ಓಣಿಗೆ ಬರ್ತಾರಂತೆ. ಅಮ್ಮನಿಗೆ ಈ ಓಣಿ ಅಂದರೆ ತುಂಬ ಇಷ್ಟ ಅಂತೆ. ಹಾಗೆ ಕರಿಯಮ್ಮನೂ ಕೂಡ ಇಲ್ಲಿ ಬಂದು ಭೇಟಿ ಮಾಡಿಕೊಂಡು ಅಮ್ಮನವರು ಹೋಗ್ತಾರೆ. 12 ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಜಾತ್ರೆ ವೈಬೇ ಬೇರೆ. ಯಾಕಂತ ಅಂದರೆ ಕೇರಿ ತುಂಬ ಜನ ನೀವು ನೋಡ್ತಾ ಇರ್ಬೋದು. ಒಂದು ಮದುವೆ ಮನೆಯಲ್ಲಿ ಯಾವ ಥರ ಸಂಭ್ರಮ ಇರುತ್ತಲ್ಲ ಅದೇ ಥರ. ಇನ್ನು ಮದುವೆ ಮನೆ ಅಂದರೆ ಒಂದು ಫ್ಯಾಮಿಲಿಯವರು ಅಥವಾ ಒಂದು ಬಳಗದವರು ಅಷ್ಟೇ ಇರ್ತಾರೆ. ಈಗ ಊರಿನ ಜಾತ್ರೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಒಂದು ಮನೆ ಥರ ಎಲ್ಲರೂ ಒಟ್ಟಾಗಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಓಡಾಡ್ಕೊತಾ ಇರ್ತಾರೆ. ಇನ್ನು DJ ಡ್ಯಾನ್ಸಿಗೆ ಕುಣಿದೇ ಇರೋ ಗಂಡ್ಮಕ್ಳೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ಎಲ್ಲರ ಮುಖದಲ್ಲೂ ಕೂಡ ಖುಷಿ, ಮಂದಹಾಸ, ಒಂಥರ ಹೊಸ ಹುರುಪು ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಬೇರೆ ಊರಿಗೆ ಅಂತ ಕೆಲಸಕ್ಕೆ ಹೋದವರು ತಮ್ಮ ಊರಲ್ಲಿ ನಡೀತಿರುವಂತಹ ಜಾತ್ರೆಗೆ ಕಾಡಿಬೇಡಿ ಒಂದು 15 ದಿನ ರಜೆ ಕೇಳಿರ್ತಾರೆ. ಅವ್ರ ಬಾಸ್ಗಳು ಅಥವಾ ಅವ್ರ ಓನರ್ಗಳು ಕಮ್ಮಿ ಅಂದರೂ ಕೂಡ ಒಂದು ವಾರ ಕೊಟ್ಟು ಕಳಿಸ್ತಾರೆ. ಸೊ ಎಲ್ಲರೂ ಕೂಡ ಜಾತ್ರೆ ಅಂದರೆ ಸಾಕು, ಬೇರೆ ಊರಲ್ಲಿದ್ರೂ ಕೂಡ ಖುಷಿಯಿಂದ ನಾವು ಜಾತ್ರೆನ ಅಟೆಂಡ್ ಮಾಡ್ತೀವಿ. ಎಲ್ಲ ಬಂಧು ಬಳಗದವರೆಲ್ಲ ಕೂಡ ಮೀಟ್ ಆಗುವಂತಹ ಒಂದು ಸಂದರ್ಭ ಇದು ಜಾತ್ರೆ. ನಮ್ಮ ಚಲವಾದಿ ಗಲ್ಲಿಯ ಹಿರಿಯರಾಗಿರುವಂತಹ ಸುಭಾಷ್ ಚಲವಾದಿ, ಈರಪ್ಪ ಚಲವಾದಿ, ಸಿದ್ದಪ್ಪ ಚಲವಾದಿ, ಶಿವರಾಯ ಚಲವಾದಿ, ಹೂವಪ್ಪ ಚಲವಾದಿ, ಬಸಪ್ಪ ಚಲವಾದಿ, ಫಕೀರಪ್ಪ ಚಲವಾದಿ, ಸದಾನಂದ ಕಟ್ಟಿಮನಿ, ತಿಪ್ಪಣ್ಣ ಚಲವಾದಿ, ಮಹಾದೇವ ಚಲವಾದಿ, ಕಲ್ಲಪ್ಪ ಚಲವಾದಿ, ಚಂದ್ರಕಾಂತ ಚಲವಾದಿ, ಅಶೋಕ ಚಲವಾದಿ ಇವರೆಲ್ಲ ಕೂಡ ಸೇರಿಕೊಂಡು ಅಮ್ಮನವರಿಗೆ ಉಡಿ ತುಂಬಿ ಹಾಗೆಯೇ ಸಿರಿ ಅಯ್ಯರ್ನ ಮಾಡಿದ್ದಾರೆ.
ಮಂಗಳವಾರ ಬೆಳಗ್ಗೆ ಅಮ್ಮನವರ ಅಕ್ಕಿ ಕಾಳಿತ್ತು, ನನಗೆ ಹೋಗಾಗಿಲ್ಲ, ಹಾಗಾಗಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಪೂರ್ತಿ ಓಣಿ ನೀವು ನೋಡ್ತಾ ಇರ್ಬೋದು ಭಂಡಾರದಿಂದನೇ ಮುಳುಗಿದೆ. ಯಾರ ಕೈಯಲ್ಲಿ ನೋಡೋದು ಕೂಡ ಭಂಡಾರದ ಚೀಲ, ಜೋಗಮ್ಮರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಇನ್ನು ಹಿರಿಯರು, ಮಕ್ಕಳು, ಇವ್ರ ಜೊತೆಗೆ ಸೋಷಿಯಲ್ ಮೀಡಿಯಾದ ಹವಾನೇ ಹವಾ. ಯಾಕಂತಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಮೊಬೈಲ್ಗಳು. ಭಂಡಾರ ಚೀಲಕ್ಕಿಂತ ಮೊಬೈಲೇ ಹೆಚ್ಚಾಗಿದೆ. ಯಾರ ಕೈಯಾದರೂ ನೋಡಿ ಒಂದು ಕೈಯಲ್ಲಿ ಭಂಡಾರ, ಒಂದು ಕೈಯಲ್ಲಿ ಮೊಬೈಲ್. ಯಾಕಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡೋರು, ಫೋಟೋಸ್ ತೆಗೆಯೋರು, ಸೆಲ್ಫೀಸ್ ತೊಗೊಳ್ಳೋದು. ಅದ್ರ ಜೊತೆಗೆ ಪ್ರತಿ ಮನೆ ಮುಂದೆನೂ ಕೂಡ ಪೆಂಡಾಲ್ಗಳನ್ನ ಹಾಕಿದ್ದಾರೆ, ಚಪ್ರ ಕೂಡ ಹಾಕಿದ್ದಾರೆ, ಲೈಟಿಂಗ್ ಕೂಡ ಎಲ್ಲರೂ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಬಣ್ಣ ಬಣ್ಣದ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿದ್ರು. ಬಟ್ ಭಂಡಾರ ಮುಳುಗಿರೋದ್ರಿಂದ ನಿಮಗೆ ರಂಗೋಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಕೂಡ ನೆಂಟರು ಬೀಗರು ಬಂದಿದ್ದಾರೆ. ಇನ್ನು ಭಾನುವಾರ ದಿವಸ ಹೆಚ್ಚಿಗೆ ಬರ್ತಾರೆ, ಯಾಕಂತಂದರೆ ಭಾನುವಾರ ಗುರಿ ಬೀಳುತ್ತೆ. ಹಾಗಾಗಿ ಇನ್ನು ಕಡಬಟ್ಟಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಒಂದು ಚಿಕ್ಕ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ರಿಸ್ತಶಕ 1412ರಲ್ಲಿ ಕಡಬ ಹುಣ್ಣಿಮೆ ದಿವಸ ಈ ಊರಿಗೆ ಕಡಬಗಟ್ಟಿ ಅಂತ ಹೇಳಿ ಹೆಸರನ್ನು ಇಟ್ಟವರು ಹಂಡಿ ಬಡಗನಾಥ ಮಹಾರಾಜರು. ಸಿದ್ದನಗುಡ್ಡ ಅಂತಾರಲ್ಲ, ಅದನ್ನು ಹಂಡಿ ಬಡಗನಾಥ ಅಂತ ಕೂಡ ಕರೀತಾರೆ. ಮೊದಲಿಗೆ ಒಂದು 4-6 ಮನೆಗಳು 1 ಎಕರೆ ಜಾಗದಲ್ಲಿ ಕಡಬಗಟ್ಟಿ ಊರಿತ್ತು. ಇವಾಗ ನೀವು ನೋಡಿದರೆ 65 ಎಕರೆ ಅಷ್ಟು ದೊಡ್ಡದಾಗಿರುವಂತಹ ಊರಾಗಿದೆ. 1956ರಲ್ಲಿ ಮೊದಲನೇ ತೇರಾಗಿತ್ತು. ಇದಾದಮೇಲೆ ಸೆಕೆಂಡ್ ತೇರು ಬಂದುಬಿಟ್ಟು 2013ನೇ ಇಸ್ವಿಲಾಗಿತ್ತು. ಇನ್ನು 2025ನೇ ಇಸ್ವಿ ಅಂದರೆ ಇವಾಗ 3ನೇ ತೇರು ನಡೀತಾ ಇದೆ. ತುಂಬ ಗ್ರ್ಯಾಂಡಾಗಿ ಜಾತ್ರೆನ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ವ್ಲಾಗನ್ನು ನೋಡ್ತಿರಲ್ಲ, ತಪ್ಪದೇನೆ ಜಾತ್ರೆಗೆ ಬರಬೇಕು, ಓಕೆನಾ? ನಾನು ಚಲವಾದಿ ಗಲ್ಲಿಲೇ ಹೆಚ್ಚಾಗಿ ವೀಡಿಯೋಸ್ನ ವ್ಲಾಗ್ಸ್ನ ಮಾಡಿದ್ದೀನಿ. ಯಾಕಂತ ಅಂದರೆ ಹೊನ್ನಾಟ ಫಸ್ಟ್ ಡೇ ಚಲವಾದಿ ಗಲ್ಲಿಲಿ 2 ಸಲ ಅಮ್ಮನವ್ರು ಬಂದಿದ್ದರು. ಹಾಗಾಗಿ ನಾನು 2 ಸಲ ಇಲ್ಲಿಂದೇ ವಿಡಿಯೋ ಮಾಡಿದ್ದೀನಿ. ಇನ್ನೂ 2 ದಿವಸ ಅಂದರೆ 10-11ನೇ ತಾರೀಕು ತನಕನೂ ಕೂಡ ಇಲ್ಲಿ ಹೊನ್ನಾಟ ನಡೆಯುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವ್ಲಾಗ್ನ ವೀಡಿಯೋಸ್ನ ನೋಡ್ತಾ ಇರೋರು ತಪ್ಪದೆ ಈ ಜಾತ್ರೆಗೆ ಬನ್ನಿ. ಚಲವಾದಿ ಓಣಿ ಹಿರಿಯರಿಂದ ಹಾಗೆಯೇ ನನ್ನ ಕಡೆಯಿಂದ ಪರ್ಸ್ನಲಾಗಿ ಇನ್ವೈಟ್ ಅಂತಲೇ ಅಂದ್ಕೊಳ್ಳಿ, ಓಕೆನಾ? ಐ ಹೋಪ್ ಇವತ್ತಿನ ವ್ಲಾಗ್ಸ್ ವೀಡಿಯೋಸ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೆ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ವಿಡಿಯೋಕ್ಕೆ ತಪ್ಪದೇ ಒಂದು ನನಗೆ ಲೈಕ್ ಬರಲೇಬೇಕು. ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ನಿರಂತರವಾಗಿ ಇದೇ ಥರ ನನ್ನ ಚಾನಲ್ ಮೇಲೆ ಇರಲಿ. ನೀವೇನಾದರೂ ಜಾತ್ರೆಗೆ ಬಂದಿದ್ದರೆ ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಗೆ ಜಾತ್ರೆಯಲ್ಲಿ ನಾನು ಕಂಡ್ರೆ ತಪ್ಪದೇ ಮಾತಾಡಿಸಿ, ಓಕೆನಾ? ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.